ಅಮ್ಮ ತಾಯಿ ಭಿಕ್ಷೆ ಕೊಡ್ರಮ್ಮ. ಅಮ್ಮ ತಾಯೇ, ಅಮ್ಮ ಅಮ್ಮ ತಾಯೇ. ಅಮ್ಮ ನಮ್ಮನ್ನು ನೋಡ್ರಮ್ಮ. ಯಾಕ್ರಮ್ಮ ಹಿಂಗ್ ಮುಖ ಮರ್ಕೊಂಡು ಹೋಗ್ತಿದ್ದೀರಿ? ನಾನೇನು ನನ್ನ ಹೊಟ್ಟೆ ಕೇಳ್ತಾ ಇಲ್ಲ. ನನಗ್ ದಾನ ಮಾಡೋದ್ರಿಂದ ನಿಮಗ್ ಪುಣ್ಯ ಬರುತ್ತೆ. ಹಂಗ್ ನೋಡಿದ್ರೆ ನಿಮಗ್ ಪುಣ್ಯ ಬರೋದ್ರಿಂದ ಭಿಕ್ಷೆ ಜೊತೆಗೆ ಕಮಿಷನ್ ನೀವೇ ಕೊಡ್ಬೇಕು. ನೋ ಕಮಿಷನ್, ಆಫರ್ ನಡೀತೈತೆ ಆಫರ್. ಅಣ್ಣ ಅಣ್ಣ ಹಂಗೆ ಯಾಕಣ ನೋಡ್ಕೊಂಡು ಹೋಗ್ತಿದ್ದೀರಿ? ನೀವು ಒಳಗಡೆ ಹೋಗಿ ನಮ್ ಕೆಲ್ಸನ ತಾನೇ ಮಾಡೋದು. ನೀವು ಅಪ್ಪ ಅಮ್ಮ ಕಾಪಾಡಿ ಅಂತೀರ, ನಾವು ದಾನ ಮಾಡಿ ಅಂತೀವಿ. ಅಮ್ಮ ಆಕ್ರಮ. ಈ ಕಡೆ ನೋಡ್ರಕ್ಕ, ಎಲ್ಲ ಆ ಕಡೆನೆ ಹಾಯ್ಕೊಂಡು ಹೋಗ್ತಾ ಇದೀರಾ. ಪ್ಲೀಸ್ ಗಿವ್ ಮೀ 10 rupees. ನಾವಿಲ್ಲಿ ಕಾಸು ಕೇಳಿದ್ರು ಕೊಡಲ್ಲ. ಇವ್ನು ಯಾರು ಅಬ್ಬೆ ಪಾರಿ ಆರಾಮ ಮಲ್ಕೊಂಡವ್ನಿ. ಇವ್ನು ಕಾಸು ಕೇಳಿಲ್ಲ ಅಂದ್ರೂ ಆಗ್ತವ್ರಲ್ಲ. ಅಲ್ಲ ಕಲ, ವರ್ಷಗಟ್ಲೆ ನಾವಿಲ್ಲಿ ಕೂತಿದ್ದೀವಿ. ನೀನು ರಾತ್ರಿ ಬಂದ್ಬಿಟ್ಟು ನಮಗೆ ಕಾನ್ಫ್ರೆಷನ್ ಕೊಡ್ತಾ ಇದೀಯಾ? ಹೇ ಎದಾಳ, ಯಾಕಣ ಮನೆ ಕಳಕು ಬಿಡಕ್ಕಿಲ್ಲ. ಲೇ ವಾಸ್ತಾಗ ಬಂದ್ರು ಅರ್ಧ ಕಾಸು ನಮ್ಗೆ ಕೊಡ್ಬೇಕು. ನೋಡೋಣ, ಮೊದಲೇ ಜೀವನದಲ್ಲಿ ತುಂಬಾನೇ ನೊಂದು ಬಿಟ್ಟಿದ್ದೀನಿ. ನನಗದೆಲ್ಲ ಏನು ಬೇಡ, ಎಲ್ಲ ನೀವೇ ಮಾಡಿಕೊಳ್ಳಿ. ಹೇ ಎದಾಳ, ಅಮ್ಮ ಎದಾಳ, ಭಿಕ್ಷೆ ಬೇಡ. ಶಂಕರಣ್ಣ, ಶಾರದ ಕೈಯಲ್ಲಿ ಕಾಣ್ತಾ ಇಲ್ಲ. ಶಾರು ರಶ್ಮಿ ಜೀವನ ಸಂದಾಗಿರ್ಲಿ ಅಂತ ಹರಕೆ ಓದ್ತಿದ್ಲು. ಇಲ್ಲೇ ಮಾದಪ್ಪನ ಗುಡಿತಾವ ಹೋಗೋಳೆ ಅಭಿಷೇಕ ಮಾಡ್ಸಕ್ಕೆ. ನನ್ನ ಮಗ ಅದೆಲ್ಲ ಐತೋ ಏನೋ, ಇವ್ರುಗಳ್ಗೆ ಯಾರಿಗೂ ಅದ್ರ ಬಗ್ಗೆ ಚಿಂತೆನೂ ಇಲ್ಲ. ಎಲ್ಲ ಹೆಂಗ್ ನಗಾಡ್ಕೊಂಡ್ ಬತ್ತಾವ್ರಿ. ಇವ್ರ ನಗೆಗ್ ಬೆಂಕಿ ಬೀಳ. ಏನ್ ಬಾನು, ನಾನ್ ಮಾಡೋ ಜೋಕಿಗೆ ಎಲ್ಲರೂ ನಗ್ತಾರೆ, ಆದ್ರೆ ನಿಮ್ಮ ಅಮ್ಮ ಮಾತ್ರ ನಗ್ತಾನೆ ಇಲ್ಲ. ಮೋ ನಗಮ್ಮ, ಎಲ್ರು ಖುಷಿಯಾಗಿಲ್ವಾ? ನಿಂಗೇನೆ ಮಗ ಕಾಣ್ತಿಲ್ಲ ಅಂತ ನಾನಿಲ್ಲಿದ್ರೆ ಉಳ್ದೆ ಇವ್ರು. ಲೀಲಕ್ಕ, ಸೀನನ್ ಬಗ್ಗೆ ನಮಗೆಲ್ಲ ಚಿಂತೆನೇ ಇಲ್ಲ ಅಂತ ಅನ್ಕೊಬಿಟ್ಟಿದ್ಯಲ್ಲ ನೀನು. ಎಷ್ಟೇ ಆಗಲಿ ಏನೇ ಆಗಲಿ, ಸೀನಾ ನನ್ನ ಬಾಮ ಇದ್ದಾನೆ. ಅವನ ಬಗ್ಗೆ ಮಾತಾಡಿಲ್ಲ ಅಂದರೆ ಅವನ ಬಗ್ಗೆ ನಮ್ಗೆ ಯಾರಿಗೂ ಚಿಂತೆ ಇಲ್ಲ ಅಥವಾ ಅವನ ಬಗ್ಗೆ ಯೋಚನೆ ಮಾಡಲ್ಲ ಅಂತ ನೀನು ಅನ್ಕೊಂಡಿದ್ರೆ ಅದನ್ನ ತೆಗ್ದಾಕ್ಬಿಡು. ಆಂಟಿ, ನಾವು ಬಂದಿರೋದು ದೇವ್ರ ಸನ್ನಿಧಾನಕ್ಕೆ. ನೀವೇನು ಯೋಚನೆ ಮಾಡಬೇಡಿ. ಸೀನಾ ಎಲ್ಲೇ ಹೋಗಿದ್ರು ಅವನೇ ವಾಪಸ್ ಬರ್ತಾನೆ. ಏನೋ ಸರಿನೇ ಅದಕ್ಕೆ, ಆದ್ರೆ ಈ ಪಿಂಕಿ ಜೊತೆ ಲವ್ ಫೇಲ್ಯೂರ್ ಆಗಿದೆ ಅನ್ನೋ ಚಿಂತೆಲಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡ್ತಾನೇನೋ ಅನ್ನೋ ಭಯ ಅಷ್ಟೇ. ಸುಮ್ಮನೆ ಇರವ ನೀನು. ಪಿಂಕಿ ಅಂತೆ ಪಿಂಕಿ, ಅವಳ ಮನೆ ಹಾಳಾಗೋಯ್ತು. ಮತ್ತೆ ಆ ಪಾಪಿ ಹೆಸರು ನಿನ್ನ ಬಾಯಲ್ಲಿ ಬರ್ಕೂಡ್ದು. ಆ ನನ್ನ ಮಗಂದು ಲವ್ವೇ ಅಲ್ಲ, ಬೇಲಂತೆ ಬೇಲು. ಆ ಮಾಕಾಳವನ್ನೇ ದಾರಿ ತೋರಿಸ್ತಾಳೆ. ಎಲ್ಲ ಒಳ್ಳೇದಾಗತ್ತೆ. ನಡ್ರವ್ವ. ಬರೋ. ಹೇ ನೀನೇನು ಕೇಳ್ಬೇಡ, ಸುಮ್ಮನೆ ತಲೆ ಎತ್ಕೊಂಡು ಕುಂತು ಬಿಡು. ಅವರು ನಿನ್ನ ನೋಡಿ ಅಯ್ಯೋ ಹುಡುಗ ಇಷ್ಟು ಚೆನ್ನಾಗಿದ್ದಾನಲ್ಲ, ಆದ್ರೂ ತಿರುಪಿ ಎತ್ತಾನಲ್ಲ ಅಂತ ಕಾಸು ಹಾಕ್ಬಿಟ್ಟು ಹೋಯ್ತಾರೆ. ಸುಮ್ಕಿರಣ, ನಂದೇ ನನಗಾಗೈತೆ ಅಲ್ಲಿ. ಅಮ್ಮ ಅಮ್ಮ ಈ ಕಡೆ ನೋಡು. ಅಣ್ಣ ಅಣ್ಣ ಈ ಕಡೆ ಸ್ವಲ್ಪ ನೋಡೋಣ. ಮದಪ್ಪಣ, ಅಲ್ಲಿ ಕುಂತವ್ರಲ್ಲ, ಇವತ್ತು ಅವ್ರನ್ನ ಶುದ್ಧ ಮಾಡಿ ಅವ್ರಿಗೆ ಬಟ್ಟೆ ಕೊಟ್ಟು ಒಳ್ಳೆ ಊಟ ಹಾಕೋಣ. ಇವತ್ತು ಇದೇ ನಮ್ಮ ಸೇವೆ. ಇವರು ಎಲ್ಲೂ ಇಲ್ಲ ಕಣಪ್ಪ, ನಿನ್ನ ಒಳಗಡೆನೇ ಇದ್ದಾನೆ. ಇದರಿಂದ ನಮ್ಗೆಲ್ರಿಗೂ ಪುಣ್ಯ ಬರಲಿ. ಅಯ್ಯೋ ದೇವ್ರೆ, ಇವರೆಲ್ಲ ಯಾಕಪ್ಪ ಇಲ್ಲಿ ಬರ್ತಾವ್ರೆ? ಇವರೆಲ್ಲ ನನ್ನ ಇಲ್ಲಿ ನೋಡ್ಬಿಟ್ರೆ ನಾನು ಜೀವನದಲ್ಲಿ ಸೋತೋಗಿದ್ದೀನಿ ಅಂತ ಇವ್ರಿಗೆಲ್ಲ ಗೊತ್ತಾಗೋಗುತ್ತೆ.
ಸೋತಿರೋ ಮುಖನ ಯಾರು ತೋರಿಸ್ಬಾರ್ದು. ಏಯ್ ಎಲ್ಲ ಹೋಗ್ತಾ ಇದೆಯಾ? ಇಲ್ಲೇ ಕುಕ್ರಸು ಅಂತ ಹೇಳಿಲ್ಲ. ಈ ಚುನಾವಣೆಯಲ್ಲಿ ಅದ್ಭುತ ಯಶಸ್ಸು ಕಂಡವರು ಮಾರಿಗುಡಿ ಶಿವು. ನಮಸ್ಕಾರ ಮಿನಿಸ್ಟರ್ ಸಾಹೇಬ್ರೆ. ಏನ್ರಿ ವೀರಭದ್ರಯ್ಯನವ್ರೆ, ಮಾರಿಗುಡಿಗೆ ಸೋಲೆ ಇಲ್ಲದ ಸರದಾರ ನೀವು ಅನ್ಕೊಂಡಿದ್ವಿ, ಆದ್ರೆ ಸೋತ್ಬಿಟ್ರಲ್ಲ ನೀವು. ಸಾಹೇಬ್ರೆ, ಅದು ಕಾರಣ ಏನ್ ಕೊಟ್ರು ಅದು ಸಮರ್ಥನೆ ಆಗತ್ತೆ. ನಿಮ್ಮನ್ನ ನಂಬಿ ನಾವು ಇಲ್ಲಿ ಏನು ಮಾಡೋದಕ್ಕಾಗಲ್ಲ ಅನ್ನೋ ಮಾತು ನಿಜ ಆಗೋಯ್ತು ನೋಡಿ. ನೋಡಿ, ಇದು ರಾಜಕೀಯ. ಯಾವತ್ತು ಓಡೋ ಕುದುರೆ ಮಾತ್ರ ಬೆಲೆ. ಕಾಲು ಮುರಿದು ಲಾಯದಲ್ಲಿರೋ ಕುದುರೆನ ನಾಯಿ ಕೂಡ ಮೂಸಲ್ಲ. ಹಿಡಿ ಫೋನ್. ಭಾಗ್ಯ, ನಿನಗೆ ಹೇಳಿದ್ದೀನೋ ಅಥವಾ ಮರ್ತಿದ್ದೀನೋ ಗೊತ್ತಿಲ್ಲ, ಒಳ್ಳೆ ಪಾಯಸ ಮಾಡು. ಸುಶೀಲಾ ಅಕ್ಕ, ಇಡೀ ಮಾರಿಗುಡಿನಲ್ಲಿ ಕೆಳ ಹಂತದಲ್ಲಿರೋ ವ್ಯಕ್ತಿ ಯಾರು? ಇಡೀ ಭೂಮಿಗೆ ಬೆಳಕು ಕೊಡೋರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಆಯ್ಕೆ ಇರುತ್ತೇನಕ್ಕ? ಥಟ್ ಅಂತ ಹೇಳ್ತೀವಿ, ಸೂರ್ಯ ಅಂತ. ಹಾಗೆ ಇಡೀ ಮಾರಿಗುಡಿಲಿ ಕೆಳಮಟ್ಟದ ಮನುಷ್ಯ ಯಾರು ಅಂತ ಕೇಳಿದ್ರೆ ಅದಕ್ಕೆ ಆಯ್ಕೆ ಇರುತ್ತೇನಕ್ಕ? ಥಟ್ ಅಂತ ಹೇಳ್ತೀವಿ, ಈ ವೀರಭದ್ರ ಅಂತ. ಅಲ್ವಾ? ಬಾಯ್ ಮುಚ್ಕೊಂಡಿರ್ಬೇಕು.